ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಲವ್ಲಿ ಅಡುಗೆ ಮನೆ ಮೈ ಕಿಚನ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಜೀರಾ ರೈಸ್ ಮತ್ತು ಗ್ರೇವಿ. ಸೊ ಮಾಡೋದು ಹೇಗೆ ನೋಡೋಣ ಬನ್ನಿ. ಫಸ್ಟ್ ಒಂದು ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. 1-2 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಒಂದು ಕ್ಯೂಬ್ ಸೈಜಷ್ಟು ಬೆಣ್ಣೆ ಹಾಕಿದ್ದೀನಿ, ಬಟರ್ ಹಾಕಿದ್ದೀನಿ. ಅದಾದ ನಂತರ ಒಂದು ಸ್ವಲ್ಪ ಚಕ್ಕೆ, ಪಲಾವ್ ಎಲೆ, 2-3 ಚಮಚ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ರೈಸ್ ಮಾಡೋದ್ರಿಂದ ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕ್ತಾಯಿದ್ದೀನಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ಗೋಡಂಬಿನ ಹಾಕಿದ್ದೀನಿ. ಆಮೇಲೆ ನೆನೆಸಿಟ್ಟಿರೋಂಥ ಅಕ್ಕಿ ಹಾಕ್ತಾಯಿದ್ದೀನಿ. ನಾನು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನೀರು ಹಾಕ್ಕೊಳ್ಳೋಣ ಇದಕ್ಕೆ. ಸೊ ಇವಾಗ ನಾನು ಇದಕ್ಕೆ 1.5 ಗ್ಲಾಸಷ್ಟು ನೀರು ಹಾಕಿದ್ದೀನಿ ನಾನು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದನ್ನು 2 ಸೀಟಿ ಕೂಗ್ಸಿದ್ದೀನಿ ನಾನು ಇದನ್ನು ಕುಕ್ಕರಲ್ಲಿ. ಅದಾದ ನಂತರ ಗ್ರೇವಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿರೋಂಥ ಹಾಕ್ತಾಯಿದ್ದೀನಿ. ನಾನು ಈ ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೆ. ಅದಾದ ನಂತರ 1 ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಅದಾದ ನಂತರ 3 ಗೋಡಂಬಿ, 3 ಬಾದಾಮಿ. ಸೊ 3 ಗೋಡಂಬಿ, ಬಾದಾಮಿ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಇವೆರಡು ಹಾಕೋದ್ರಿಂದ ಗ್ರೇವಿ ಥಿಕ್ನೆಸ್ ಬರುತ್ತೆ ನಿಮಗೆ. ಸೊ ಹಾಗಾಗಿ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ನನ್ನ ಹತ್ರ ಡೆಸಿಕೇಟ್ ಕೊಕೊನೆಟ್ ಇತ್ತು. ಸೊ 2-3 ಸ್ಪೂನಷ್ಟು ಡೆಸಿಕೇಟ್ ಕೊಕೊನೆಟ್ ಪೌಡರ್ ಹಾಕಿದ್ದೀನಿ ನಾನು ಇದಕ್ಕೆ. ಒಂದು ಅರ್ಧ ಕಪ್ಪಷ್ಟು ಅಂದ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಚಕ್ಕೆ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ಬೇಕಂದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ನಾನಿಲ್ಲಿ ಹಾಕಿದ್ದೀನಿ. ಅದಾದ ನಂತರ ಇದಕ್ಕೆ 1 ಸ್ಪೂನಷ್ಟು ಸೋಪ್ ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಅದಾದ ನಂತರ 2 ಲವಂಗ ಹಾಕಿದ್ದೀನಿ. ಇವಾಗ ನಾನು ಒಣಗಿಸಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇದಕ್ಕೆ. ಒಂದು ಅರ್ಧ ಪೇಸ್ಟ್ ಮಾಡ್ಕೊಂಬಿಟ್ಟು ಅದಾದ ನಂತರ ಅದಕ್ಕೆ 2-3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ ಇದಕ್ಕೆ. ಆಮೇಲೆ ಇದಕ್ಕೆ 1-2 ಇಲೈಚಿನ ಹಾಕಿದ್ದೀನಿ. ಅದಾದ ನಂತರ ಎಣ್ಣೆ ಒಳಗೆ ಸ್ವಲ್ಪ ಒಣ ಖಾರದ ಪುಡಿ, ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ. 1.5 ಸ್ಪೂನಷ್ಟು ಹಾಕಿದ್ದೀನಿ. ಅದಾದ ನಂತರ ರುಬ್ಬಿಟ್ಕೊಂಡಿರೋಂಥ ಗ್ರೇವಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ. ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದು ಎಣ್ಣೆ ಅಂಶ ಬಿಡೋ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದ ನಂತರ ಎಣ್ಣೆ ಅಂಶ ಬಿಟ್ಟಿದ ಕೂಡಲೇ ಇದಕ್ಕೆ ಸ್ವಲ್ಪ ನಾನು ನೀರು ಹಾಕಿಬಿಟ್ಟು ಈ ಥರ ಸ್ಮೂತ್ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ 1.5 ಸ್ಪೂನಷ್ಟು ಹೋಮ್ ಮೇಡ್ ಗರಂ ಮಸಾಲ ಹಾಕಿದ್ದೀನಿ ನಾನು ಇದಕ್ಕೆ. ಅದಾದ ನಂತರ 1-2 ಚಿಟಿಕೆಯಷ್ಟು ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಕಿಚನ್ ಕಿಂಗ್ ಮಸಾಲ, ಎವರೆಸ್ಟ್ ಕಿಚನ್ ಕಿಂಗ್ ಮಸಾಲ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನನಗೆ ಸ್ವಲ್ಪ ತಿಕ್ ಅನಿಸ್ತು ಇದು ಗ್ರೇವಿ ಬಂದುಬಿಟ್ಟು. ಸೊ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ 1-2-3 ನಿಮಿಷ ಕುದಿಯೋಕ್ಕೆ ಬಿಡೋಣ ಇದನ್ನು, ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು. ಇವಾಗ ನೋಡ್ತಿರ್ಬೋದು ಗ್ರೇವಿ ರೆಡಿಯಾಗಿದೆ ಆಲ್ಮೋಸ್ಟ್ ಈಗ. ಸೊ ಇದಕ್ಕೆ ನೀವು ಪನ್ನೀರ್ ಕ್ಯೂಬ್ಸ್ ಕಟ್ ಮಾಡಿ ಹಾಕಿದರೆ ಪನ್ನೀರ್ ಗ್ರೇವಿ ಆಗುತ್ತೆ. ಸೊ ಇದನ್ನು ನೀವು ಜೀರಾ ರೈಸ್, ಮಸಾಲ ರೈಸ್ ಆ್ಯಂಡ್ ಚಪಾತಿ ಜೊತೆ ಯಾವುದ್ರ ಜೊತೆ ಆದರೂ ನೀವು ಮಾಡ್ಕೋಬೋದು. ಅದಾದ ನಂತರ ಇವಾಗ ನಮ್ಮದು ಬಿಸಿ ಬಿಸಿಯಾದ ಗ್ರೇವಿ ರೆಡಿಯಾಗಿದೆ. ಸೊ ಬಿಸಿ ಬಿಸಿಯಾದ ಜೀರಾ ರೈಸ್ ಕೂಡ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ. ತುಂಬ ಮೆತ್ತಗಾಗಬಾರ್ದು, ತುಂಬ ಉದುರೂ ಆಗಬಾರ್ದು. ಈ ಥರ ಮೀಡಿಯಮ್ ಆಗಬೇಕು ಅಂತಂದರೆ ನೀರು ಎಲ್ಲ ನೋಡ್ಕೊಂಡು ಹಾಕ್ಕೋಬೇಕು. ಸೊ ಬಿಸಿ ಬಿಸಿಯಾದ ಜೀರಾ ರೈಸ್ ಮತ್ತು ಗ್ರೇವಿ ರೆಡಿಯಾಗಿದೆ. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ನೀವು ಒಂದ್ಸರಿ ಟ್ರೈ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಇಟ್ ಆನ್ ಬೆಲ್ ಐಕನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.